ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ನಮ್ಗೆ ಇಷ್ಟವಾದವರು ಕೆಲವೊಮ್ಮೆ ಕನಸಲ್ಲಿ ಸತ್ತ ಹಾಗೆ ನಾವು ಕನಸನ್ನ ಕಾಣುತ್ತೇವೆ. ಇದು ನಮ್ಗೆ ತುಂಬಾ ಭಯವನ್ನ ಹುಟ್ಟು ಹಾಕುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಈ ರೀತಿಯೆಲ್ಲ ಕನಸು ಬೀಳಲು ಕಾರಣ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಕನಸುಗಳು ಯಾವಾಗ್ಲೂ ನಮ್ಮ ಮನಸ್ಸು ಮತ್ತು ಆಲೋಚನೆಗಳೊಂದಿಗೆ ನೇರವಾದ ಸಂಬಂಧವನ್ನ ಇಟ್ಟುಕೊಂಡಿರುತ್ತೆ. ಇದು ನಮ್ಮ ಸಂಪೂರ್ಣ ದಿನದ ಘಟನೆ ಆಗಿರ್ಬೋದು, ಆಲೋಚನೆ ಆಗಿರ್ಬೋದು ಅಥವಾ ಭಯವಾಗಿರ್ಬೋದು, ಅವುಗಳನ್ನೆಲ್ಲ ಅವಲಂಬಿಸಿ ಇರುತ್ತೆ. ಕನಸಲ್ಲಿ ಪರಿಚಿತ ವ್ಯಕ್ತಿ ಅಥವಾ ನಿಮ್ಗೆ ತುಂಬಾ ಹತ್ತಿರವಾದವರು ಮರಣ ಹೊಂದಿದಂತೆ ಕಾಣಿಸಿಕೊಂಡ್ರೆ ಆ ಕನಸಿನ ಅರ್ಥ ನಮ್ಗೆ ಪ್ರಿಯವಾದರೂ ಸತ್ತಂತೆ ಕಾಣುವುದು. ಅದಕ್ಕೆ ಇರುವಂತಹ ಕಾರಣ ಏನು ಅಂತ ತಿಳಿಯೋಣ. ಇದು ಕನಸಲ್ಲಿ ಸ್ವತಃ ನಮ್ಮ ಸಾವನ್ನೇ ನಾವು ನೋಡುವುದು. ನಾವು ಕನಸಲ್ಲಿ ಸ್ವತಃ ನಾವೇ ಮರಣ ಹೊಂದಿದಂತೆ ಘಟನೆಯು ಕಾಣಿಸಿಕೊಂಡ್ರೆ ಇದರರ್ಥ ನೀವು ಅತಿಯಾದ ಒತ್ತಡವನ್ನ ಎದುರಿಸುತ್ತಾ ಇದ್ದೀರಾ ಅಂತ ಹೇಳ್ಬೋದು. ನಿಮ್ಮ ಜವಾಬ್ದಾರಿಗಳು ನಿಮ್ಗೆ ಗಾಢವಾದ ಹೊರೆಯಾಗಿದೆ ಅಂತ ಹೇಳ್ಬೋದು. ಅದು ನಿಮ್ಮ ಮಾನಸಿಕ ಒತ್ತಡವೂ ಕೂಡ ಆಗಿರ್ಬೋದು, ಇನ್ನು ದೈಹಿಕ ಒತ್ತಡ ಕೂಡ ಆಗಿರ್ಬೋದು. ಇನ್ನು ಈ ಕನಸು ನಿಮ್ಮ ಬಗ್ಗೆ ಯೋಚಿಸುವಂತೆ ಸೂಚಿಸುತ್ತೆ. ನಿಮ್ಮ ಜವಾಬ್ದಾರಿಗಳಿಂದ ನೀವು ನಿಮ್ಮನ್ನ ಮರೆತು ಬಿಟ್ಟಿದ್ದೀರಾ. ಮೊದಲು ನಿಮ್ಗೆ ಒಂದಿಷ್ಟು ಸಮಯವನ್ನ ಕೊಟ್ಟುಕೊಳ್ಳಿ ಅಂತ ಈ ಕನಸು ನಿಮ್ಗೆ ಒಂದು ರೀತಿಯ ಸೂಚನೆಯನ್ನ ನೀಡ್ತಾ ಇರ್ಬೋದು. ಅಂದ್ರೆ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನ ಮಾಡಬೇಕು. 2, ಆರೋಗ್ಯದ ಸಮಸ್ಯೆಗಳು ಎದುರಾಗುವ ಸೂಚನೆ. ಕನಸಲ್ಲಿ ಸ್ವತಃ ನಮ್ಮ ಸಾವನ್ನೇ ನಾವು ನೋಡುವುದು ಅಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಗೆ ಎದುರಾಗಬಹುದಾದ ತೊಂದರೆಗಳು ಅಥವಾ ಅನಾರೋಗ್ಯದ ಸೂಚನೆ ಕೂಡ ಇದಾಗಿರ್ಬೋದು. ಇಂತಹ ಕನಸುಗಳು ನನಸಾಗುತ್ತದೆಯೋ ಅಥವಾ ಬಿಡುತ್ತೆಯೇ ಎಂಬುದರ ಬಗ್ಗೆ ಯೋಚಿಸುವ ಬದಲು ನಿಮ್ಮ ಕುಟುಂಬದವರ ಹಾಗೂ ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನ ತೆಗೆದುಕೊಳ್ಬೇಕು. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ನಿಗೂಢವಾಗಿ ಉಳಿದಿರುವ ಭಯದ ಬಗ್ಗೆಯೂ ಇದು ಸೂಚನೆಯನ್ನ ನೀಡ್ತಾ ಇರಬಹುದು. 3, ನಿಮ್ಮೊಳಗಿರುವಂತಹ ಆತಂಕ. ನಮ್ಗೆ ಇನ್ನೊಬ್ಬರ ಮೇಲಿರುವ ಅತಿಯಾದ ಕಾಳಜಿ ಕೂಡ ಇಂತಹ ಕನಸುಗಳು ಬೀಳಲು ಕಾರಣ ಅಂತ ಹೇಳ್ಬೋದು. ಉದಾಹರಣೆಗೆ, ನಾವು ನಮ್ಮ ಮಕ್ಕಳು, ತಂದೆ ತಾಯಿ, ಅಣ್ಣ ಅಥವಾ ತಂಗಿ ಮೇಲೆ ಅತಿಯಾದ ಕಾಳಜಿ, ಅವರ ಆರೋಗ್ಯದ ಬಗ್ಗೆ ಅತಿಯಾದ ಎಚ್ಚರಿಕೆ ಅಥವಾ ಅವರ ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸುವುದರಿಂದ ಇಂತಹ ಕನಸುಗಳು ನಮ್ಗೆ ಬೀಳುತ್ತೆ. ಇದರರ್ಥ ನಿಮಗಾಗಿರಬಹುದಾದ ಅಥವಾ ನೀವು ಕಾಳಜಿ ತೆಗೆದುಕೊಳ್ಳುತ್ತಿರುವ ವ್ಯಕ್ತಿಗಳಾಗಿರ್ಬೋದು ಏನಾದ್ರೂ ಕೆಟ್ಟದ್ದು ಸಂಭವಿಸುತ್ತದೆ ಎಂದಲ್ಲ. ಇದು ನೀವು ಅವರ ಬಗ್ಗೆ ಅತಿಯಾಗಿ ಚಿಂತೆ ಮಾಡುವುದರ ಪರಿಣಾಮ ಕೂಡ ಆಗಿರ್ಬೋದು. 4, ಇದು ಬದಲಾವಣೆಯ ಸಂಕೇತ. ನೀವು ಸಾಯುವುದು ಅಥವಾ ಬೇರೆಯವರು ಸಾಯುವಂತೆ ಕನಸು ಕಾಣುವುದು ಅಂದ್ರೆ ಅದು ಹೆಚ್ಚಾಗಿ ಮಾನಸಿಕ ಅಥವಾ ಭಾವನಾತ್ಮಕ ಬದಲಾವಣೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ಇದು ನಿಮ್ಮ ಜೀವನವು ಶೀಘ್ರದಲ್ಲೇ ಯಾವುದೋ ಒಂದು ಪ್ರಮುಖ ತಿರುವನ್ನ ತೆಗೆದುಕೊಳ್ಳುವುದು ಎಂಬುದನ್ನು ಸೂಚಿಸುತ್ತೆ. ಈ ಬದಲಾವಣೆಯು ನೀವು ಕನಸಲ್ಲಿ ನೋಡಿದ ವ್ಯಕ್ತಿಗೂ ಸಂಬಂಧಿಸ ಇರಬಹುದು. ಇನ್ನು ಬಹುಶಃ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲವನ್ನೂ ಬದಲಾಯಿಸುವ ಯಾವುದೋ ಒಂದು ಘಟನೆ ಸಂಭವಿಸಲಿದೆ ಅಥವಾ ಅವಳೊಳಗಿನ ನಿಮ್ಮ ಸಂಬಂಧದಲ್ಲಿ ಹೊಸ ಆರಂಭ ಎದುರಾಗಲಿದೆ ಎಂಬುದನ್ನು ಕೂಡ ಇದು ಸೂಚಿಸುತ್ತೆ. ಬಾಂಧವ್ಯಗಳ ನಡುವೆ ಅಂತರ. ನಿಮ್ಗೆ ತುಂಬಾನೇ ಹತ್ತಿರವಿರುವಂತಹ ವ್ಯಕ್ತಿ ಈ ರೀತಿ ಮರಣ ಹೊಂದಿದಂತೆ ನಿಮ್ಮ ಕನಸಲ್ಲಿ ಕಾಣಿಸಿಕೊಂಡ್ರೆ ಅದು ನಿಮ್ಮ ಮತ್ತು ಅವರ ನಡುವಿನ ಭಾವನಾತ್ಮಕ ಅಂತರವನ್ನ ಸೂಚಿಸುತ್ತೆ. ನಿಮ್ಮಿಬ್ಬರ ನಡುವಿನ ಬಾಂಧವ್ಯ ಎಷ್ಟು ಸವೆಯುತ್ತಿದೆ ಎಂಬುದು ಈ ಕನಸಿನ ಒಳ ಅರ್ಥ ಆಗಿರ್ಬೋದು. ನೀವು ಆ ವ್ಯಕ್ತಿಯೊಂದಿಗೆ ಬಹಳ ಸಮಯದಿಂದ ಸರಿಯಾಗಿ ಮಾತನಾಡದೆ ಇರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಕೆಲವು ತಪ್ಪು ತಿಳುವಳಿಕೆ ಇರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಈ ಕನಸು ನಿಮ್ಗೆ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಪುನಃ ನಿಮ್ಮ ಬಾಂಧವ್ಯವನ್ನ ಬೆಳೆಸಿಕೊಳ್ಳಲು ಸೂಚನೆಯನ್ನ ನೀಡುತ್ತೆ.